ಕೃಷ್ಣಮೂರ್ತಿ ಸಮಾಜ ಸೇವಕರು. ಸಮಾಜದಲ್ಲಿ ಇಂದಿಗೂ ಜೀವಂತವಾಗಿರುವ ಅಸ್ಪೃಶ್ಯತೆ ಆಚರಣೆಯನ್ನ ಹೋಗಲಾಡಿಸಲು ಸಮಾಜದಲ್ಲಿನ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು. ಇಂತಹ ಅಸ್ಪೃಶ್ಯತೆ, ಜಾತಿ ಪದ್ಧತಿ ಹಾಗೂ ತಾರತಮ್ಯದಿಂದ ನೊಂದ ಕೃಷ್ಣಮೂರ್ತಿ ಮತ್ತು ಕುಟುಂಬ ಬಹಳ ಕಷ್ಟದ ದಿನಗಳನ್ನ ಎದುರಿಸಿದ್ದಾರೆ. ಓದೋದಕ್ಕೆ ದುಡ್ಡಿಲ್ಲದೆ ಅಸ್ಪೃಶ್ಯತೆಯ ಕರಾಳತೆಯ ಅನುಭವವನ್ನ ಪಡೆದ ಕೃಷ್ಣಮೂರ್ತಿ ನಿರ್ಧಾರ ಮಾಡಿದ್ದು ಒಂದೇ: ಸಮಾಜ ಸೇವೆ. ದೀನ ದಲಿತರು, ವಯಸ್ಸಾದವರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ. ಒಂದು ಸಣ್ಣ ಕೆಲಸದಿಂದ ಹಿಡಿದು ಯಾರಿಗೇನೇ ಸಹಾಯ ಬೇಕು ಅಂತ ಇವರ ಸಂಘಟನೆಗೆ ಒಂದು ಕರೆ ಮಾಡಿದ್ರೆ ಸಾಕು, ಇವರ ಸಂಘಟನೆಯ ಸದಸ್ಯರು ಹಾಜರಿರ್ತಾರೆ. ಎಸ್, ಜೈ ಭೀಮ್ ಅನ್ನೋ ಸೇನೆಯನ್ನ ಸ್ಥಾಪಿಸಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನವಾಗಿದ್ದಾರೆ ಕೃಷ್ಣಮೂರ್ತಿ. ಹಾಗಾಗಿ ಕೃಷ್ಣಮೂರ್ತಿಯವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ಜೀವಂತವಾಗಿರುವ ಅಸ್ಪೃಶ್ಯತೆ ಆಚರಣೆಯನ್ನ ಹೋಗಲಾಡಿಸಲು ಸಮಾಜದಲ್ಲಿನ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು. ಇಂತಹ ಅಸ್ಪೃಶ್ಯತೆ, ಜಾತಿ ಪದ್ಧತಿ ಹಾಗೂ ತಾರತಮ್ಯದಿಂದ ನೊಂದ ಕೃಷ್ಣಮೂರ್ತಿ ಮತ್ತು ಕುಟುಂಬ ಬಹಳ ಕಷ್ಟದ ದಿನಗಳನ್ನ ಎದುರಿಸಿದ್ದಾರೆ. ಓದೋದಕ್ಕೆ ದುಡ್ಡಿಲ್ಲದೆ ಅಸ್ಪೃಶ್ಯತೆಯ ಕರಾಳತೆಯ ಅನುಭವವನ್ನ ಪಡೆದ ಕೃಷ್ಣಮೂರ್ತಿ ನಿರ್ಧಾರ ಮಾಡಿದ್ದು ಒಂದೇ: ಸಮಾಜ ಸೇವೆ. ದೀನ ದಲಿತರು, ವಯಸ್ಸಾದವರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ. ಒಂದು ಸಣ್ಣ ಕೆಲಸದಿಂದ ಹಿಡಿದು ಯಾರಿಗೇನೇ ಸಹಾಯ ಬೇಕು ಅಂತ ಇವರ ಸಂಘಟನೆಗೆ ಒಂದು ಕರೆ ಮಾಡಿದ್ರೆ ಸಾಕು, ಇವರ ಸಂಘಟನೆಯ ಸದಸ್ಯರು ಹಾಜರಿರ್ತಾರೆ. ಬಡವರಿಗೆ ಮತ್ತು ಬೆಳವಣಿಗೆಯಲ್ಲಿ ಬೆಳಿಬೇಕಂತ ಯುವಕರಿಗೆ ಒಂದು ದಾರಿದೀಪವಾಗಿ ಮತ್ತು ಒಂದು ಸ್ಫೂರ್ತಿಯನ್ನು ತುಂಬಿದಂತಹ ಮೊಟ್ಟ ಮೊದಲಿಗೆ GTV ಅವರಿಗೆ ಮತ್ತು GTV ತಂಡಕ್ಕೆ ನನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ವಿಚಾರ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಇಂಥ ಮಾಧ್ಯಮಗಳು ಬೆಳೆಯುವಂಥವ್ರನ್ನ ಒಬ್ಬ ನಾಯಕನಾಗಿ ಗುರುಸ್ತಾರಲ್ಲ, ಇದು ನಿಜವಾದಂಥ ಭಾರತದ ಒಂದು ಬದಲಾವಣೆಗೆ ಒಂದು ನಾಂದಿ ಅಂತ ಹೇಳ್ಬೋದು ನಾವು. ಏಕೆಂದರೆ ಪ್ರತಿಯೊಬ್ಬರು ಸಮಾಜ ಬದಲಾಗಬೇಕು ಅಂತ ತುಂಬ ಇಷ್ಟಪಡ್ತಾರೆ, ತುಂಬ ಕನಸನ್ನು ಕಾಣ್ತಾರೆ. ಅಂಥವ್ರನ್ನ ಹೊರಗಡೆ ತೋರಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾಯಿಲ್ಲ. ಸೊ ಇವತ್ತು GTV ಮಾಡಿದ್ದೆಲ್ಲ ಇದೊಂದು ನನಗೆ ಒಂದು 35 ವರ್ಷ ಈಗ ನನಗೆ ಮೊಟ್ಟ ಮೊದಲಿಗೆ ಈ GTV ಮೇಲೆ ನನಗೆ ಅತಿಯಾದಂಥ ನಂಬಿಕೆ, ಪ್ರೀತಿ, ವಿಶ್ವಾಸ ಅತಿಯಾಗಿ ತುಂಬಿದೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದೇ ಮಾಧ್ಯಮ ಇನ್ನೂ ಅತಿ ಹೆಚ್ಚು ಜನಗಳನ್ನು ಎಚ್ಚಿ ತೋರಿಸಲಿ, ಬೆಳೆಯುವಂತಹ ಮತ್ತು ಸಮಾಜವನ್ನು ಬದಲಾವಣೆ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಮುಂದೆ ತೋರಿಸಲಿ ಅನ್ನೋದೇ ನನ್ನ ಆಶೆ ಮತ್ತು ಒಂದು ತುಂಬ ಇಷ್ಟಪಡುವಂಥ ಇವತ್ತಿನ ಕಾರ್ಯಕ್ರಮ ಅವಾರ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮುಂದೆ ಫ್ಯೂಚರ್ ಆಗಿರ್ಬೋದು ಅಥವಾ ನೀವು ಕನಸನ್ನು ಏನು ಇಟ್ಕೊಂಡಿದ್ದೀರಿ, ಸಮಾಜ ಸೇವೆಯನ್ನು ಮಾಡಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕು ಅಂತೇಳಿ, ಅದು ಮುಂದುವರಿಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಈಗ ನಾನು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಸ್ಪೃಶ್ಯತೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿದೆ. ಅಸ್ಪೃಶ್ಯತೆ ಮೊದಲು ನಿರ್ಮೂಲನೆ ಆಗಲಿ. ಪ್ರತಿಯೊಬ್ಬ ದೀನ ದಲಿತರು ಕೂಡ ಇವತ್ತು ಸಮಾಜದಲ್ಲಿ ಬೆಳಿಬೇಕು. ಆ ಬೆಳವಣಿಗೆಗೆ ನಾವೆಲ್ಲರೂ ಒಟ್ಟುಗೂಡಿ ಒಂದು ತಂಡಗಳನ್ನು ರಚನೆ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತೊಗೊಂಡಿದ್ದೀರಿ. ಅದಕ್ಕೆಲ್ಲದಕ್ಕೂ ಸಹಾಯ ಮಾಡಿದಂಥ GTV ಕನ್ನಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.